ಯುವಕನ ಮೇಲೆ ದಾಳಿ ಮಾಡಿದ ಕೂಡಲೇ ಪೊಲೀಸರು ದೌಡಾಯಿಸಿರೋದು. ಕೇವಲ 10 ನಿಮಿಷದಲ್ಲಿ ಸ್ಥಳಕ್ಕೆ ಬಂದಿದ್ದ ಗ್ರಾಮೀಣ ಪೊಲೀಸರು, ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಆಂಬ್ಯುಲೆನ್ಸ್ಗೆ ಕಾಯದ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ರು. ಇನ್ಸ್ಪೆಕ್ಟರ್ ಜೀಪ್ನಲ್ಲೇ ಮಾನ್ಯ ರೇಣುಕಾ ಯಲ್ಲಪ್ಪನನ್ನ ಶಿಫ್ಟ್ ಮಾಡಿದ್ದಾರೆ. ತಡ ಮಾಡದೆ ಆರೋಪಿಗಳನ್ನ ಬೆನ್ನಟ್ಟಿದ್ದ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನವರ್ ಪಾಟೀಲ್ ಕೈಗೆ ಸಿಗದೆ ವಿವೇಕಾನಂದನನ್ನ ಸೇಫ್ ಮಾಡಿದ್ದ ಖಾಕಿ. ರಾತ್ರಿ 10 ಗಂಟೆಗೆ ಮಾನ್ಯ ಸಾವನ್ನಪ್ಪುತ್ತಾ ಇದ್ದಂತೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಯಿತು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಹೇಳಿದ್ದಾರೆ. ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನವರ್ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ದಲಿತ ಸಂಘಟನೆಗಳಿಂದ ಎಸ್ಪಿ ಇನ್ಸ್ಪೆಕ್ಟರ್ಗೆ ಅಭಿನಂದನೆಯನ್ನ ಸಲ್ಲಿಸಿರೋದು. ಗ್ರಾಮದಲ್ಲೇ ಠಿಕಾಣಿ ಹೂಡಿ ಪರಿಸ್ಥಿತಿ ನಿಯಂತ್ರಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸುರಕ್ಷತೆ ದೃಷ್ಟಿಯಿಂದ ವಿವೇಕಾನಂದ ಮನೆಗೆ ಸಿಸಿಟಿವಿಯನ್ನು ಅಳವಡಿಸಲಾಗಿದೆ. ಇಡೀ ಕೇಸನ್ನು ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನವರ್. ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸೋದ್ರ ಮೂಲಕ ವಿಶೇಷ ಕಾನೂನನ್ನು ರೂಪ ಮಾಡಬೇಕು ಅನ್ನುವಂಥದ್ದನ್ನು ಜಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸುಮಾರು 21 ಪ್ರಕರಣಗಳು ಕಳೆದ 2011ರಿಂದ ಬೆಳಕಿಗೆ ಬಂದಿದ್ದಾವೆ. ಈ ಯಾವ ಪ್ರಕರಣ ಅಂತಂದರೆ ಎಲ್ಲ ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳೇ. ಏನು ಮಾನ್ಯ ತಂದೆನೇ ಮಾನ್ಯಾಳನ್ನು ಹೇಗೆ ಹೊಟ್ಟೆ ಸಿಳಿ ಕೊಂದೋ ಅದೇ ನಿಟ್ಟಿನಲ್ಲೇ ಇವತ್ತು ರಾಜ್ಯದಲ್ಲಿ ಇಂತಹ ಮರ್ಯಾದೆಗೇಡ ಹತ್ಯೆ ಪ್ರಕರಣಗಳು ನಡೆದಿದ್ದಾವೆ. ಉದಾಹರಣೆ ಹೇಳಬೇಕು, ಮಾನ್ಯ ಮೋನಿಕಾ ಪ್ರಕರಣ ಆಗಿರ್ಬೋದು, ಸ್ವರ್ಣ ಪ್ರಕರಣ ಆಗಿರ್ಬೋದು, ತುಮಕೂರು, ಮಂಡ್ಯ, ಮೈಸೂರು ಕಡೆ ಇರುವಂಥ ಈ ಒಂದು ಪ್ರಕರಣಗಳ ಜಾಲ. ಒಂದು ತುಂಬು ಗರ್ಭಿಣಿ ತನ್ನ ಮಗುವನ್ನು ಹೊತ್ತಿಕೊಂಡು ತನ್ನ ಪಾಡಿಗೆ ತನ್ನ ಗಂಡನ ಮನೆಯಲ್ಲಿದ್ದಾಗ ಆ ಒಂದು ಅವಳನ್ನೇ ಹೆತ್ತ ತಂದೆ ಅವಳನ್ನು 4 ಬಾರಿ ಸರಿಸುಮಾರು 4 ಬಾರಿ ಕೊಚ್ಚಿ ಕ್ರೌರ ಮೆರಿತಾನಂತಂದ್ರೆ ಇಲ್ಲಿ ಮನುಷ್ಯತ್ವ ಉಳಿದಿದೆಯೋ, ಮನುಷ್ಯತ್ವ ಸತ್ತಿದೆಯೋ, ಏನು ಮನುಷ್ಯತ್ವನೇ ಇಲ್ಲ ಎಂಬ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಈ ಘಟನೆಗೆ ಸಂಬಂಧಿಸಿದಂತೆ FIR ಕೂಡ ದಾಖಲಾಗಿ ಇದರ ಹಿಂದೆ ಕೈವಾಡ ಇರುವಂಥ, ಕುಮ್ಮಕ್ಕು ಕೊಡುವಂಥ, ಇದಕ್ಕೆ ಸಲಹೆ ನೀಡಿದಂಥ, ಹೀಗೆ ನೀವು ಕೊಚ್ಚಿ ಕೊಲೆ ಮಾಡಿದರೆ ಈ ದಲಿತರು ನಮ್ಮ ಮೇಲ್ಜಾತಿ ಮಕ್ಕಳ ಮೇಲೆ ಕಣ್ಣು ಹಾಕೋದಿಲ್ಲ, ಮೇಲ್ಜಾತಿಯವರನ್ನು ಮದುವೆ ಆಗೋದಿಲ್ಲ ಎಂದು ಏನು ಮನಸ್ಥಿತಿ ಉಳ್ಳವರಿದ್ದಾರೆ. ಇಂಥವರು ಇದಕ್ಕೆ ಸಂದೇಶ ಸಾರಬೇಕಂತೇಳಿ ಏನು ಅವನ